ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ. ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ನಾವು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ 2 ಟೈಪ್ಸ್ ಬರುತ್ತೆ ಅಂತ ಹೇಳಿದೆ. ಮೊದಲನೇದು ಮ್ಯಾಥಮೆಟಿಕಲ್ ಆವ್ರೇಜ್ ಮತ್ತು ಪೊಸಿಷನಲ್ ಆವ್ರೇಜ್ ಅಂತ. ಮ್ಯಾಥಮೆಟಿಕಲ್ ಆವ್ರೇಜಲ್ಲಿ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಬರುತ್ತೆ. ಅದರಲ್ಲಿ ನಾವು ಜಸ್ಟ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ನ ತಿಳ್ಕೊಂಡಿದ್ವಿ. ಈಗ ಪೊಸಿಷನಲ್ ಆವ್ರೇಜಲ್ಲಿ ಮೀಡಿಯನ್ನ ತಿಳ್ಕೊಂಡ ಹಾಗೆ ಅದರ ಸೆಕೆಂಡ್ ರೂಲ್ಸ್ ಮೋಡನ್ನ ಕುರಿತು ತಿಳ್ಕೊಳ್ಳೋಣ. ಮೋಡ್ ಅಂತಂದರೆ ನಂಬರ್ ಆಫ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಓಕೆ, ಇದು ನಮಗೆ ಗೊತ್ತಿರೋ ವಿಷಯ. ಸೊ ಒಂದು ಉದಾಹರಣೆಯನ್ನು ಗಮನಿಸಿ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ 100 ಮೀಟರ್ ಓಡಬೇಕು ಅನ್ನೋದು ಇಷ್ಟ. ಓಕೆ, ಅಥ್ಲೆಟಿಕ್ಸ್ ಗೇಮ್ಸಲ್ಲಿ ನಾನು 100 ಮೀಟರ್ ಓಟವನ್ನು ಓಡ್ತೇನೆ ಸರ್ ಅಂತ ಹೇಳ್ಬಿಟ್ಟು ಅವನು PT ಸರ್ ಹತ್ರ ಹೋಗಿ ಹೇಳ್ತಾನೆ ಅಂದ್ಕೊಳ್ಳೋಣ. ಫಸ್ಟ್ ಟೈಮ್ ಅವನಿಗೆ ಓಡಿಸ್ತಾರೆ. ಆಗ ಅವನು 100 ಮೀಟರ್ನ ಕ್ರಾಸ್ ಮಾಡಲಿಕ್ಕೆ 20 ಸೆಕೆಂಡ್ಗಳ ಕಾಲ ತೆಗೆದುಕೊಳ್ತಾನೆ. ನಂತರ ಪ್ರಾಕ್ಟೀಸ್ ಮಾಡ್ತಾ ದಿನ ಅವ್ನು ಓಡಬೇಕಾದ್ರೆ ಆ ಕೋಚ್ ಏನು ಮಾಡ್ತಾರೆ ಅಂತಂದರೆ ಅವ್ನು ಎಷ್ಟು ಸೆಕೆಂಡಲ್ಲಿ ಮುಗಿಸ್ತಾರೆ ಅನ್ನೋವಂಥದ್ದನ್ನು ನೆನ್ಪಿಡ್ಕೊಳ್ತಾ ಹೋಗ್ತಾರೆ. ಬರ್ತಾ 18 ಸೆಕೆಂಡ್, ನೆಕ್ಸ್ಟ್ ಡೇ ಮತ್ತೆ 18 ಸೆಕೆಂಡ್, ಅದರ ನೆಕ್ಸ್ಟ್ ಡೇ 17 ಸೆಕೆಂಡ್, ಅದರ ನೆಕ್ಸ್ಟ್ ಡೇ 15 ಸೆಕೆಂಡ್, ಅದರ ನೆಕ್ಸ್ಟ್ ಡೇ ಮತ್ತೆ 15 ಸೆಕೆಂಡ್, ನೆಕ್ಸ್ಟ್ 15 ಸೆಕೆಂಡ್, ನೆಕ್ಸ್ಟ್ 15 ಸೆಕೆಂಡ್, ಅದರ ನೆಕ್ಸ್ಟ್ ಡೇ ಸ್ವಲ್ಪ ಹುಷಾರಿಲ್ವೇನೋ ಪಾಪ ಒಂದು 16 ಸೆಕೆಂಡ್, ಅದರ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ 17 ಸೆಕೆಂಡ್, ಸ್ಟೆಮಿನಾ ಸ್ವಲ್ಪ ಕಡಿಮೆ ಆಗಿರ್ಬೇಕೇನೋ. ಆಮೇಲೆ ಮತ್ತೆ ಹುಡುಗ 15 ಸೆಕೆಂಡಲ್ಲಿ ಮುಗಿಸ್ತಾ ಹೋಗ್ತಾ ಇದ್ದಾನೆ ದಿನಕ್ಕೆ. ಈಗ ಒಬ್ಬ ಕೋಚ್ಗೆ ಏನು ಬೇಕು ಅಂದರೆ ತನ್ನ ಸ್ಟೂಡೆಂಟ್ 100 ಮೀಟರ್ನ ಎಷ್ಟು ಸೆಕೆಂಡಲ್ಲಿ ಮುಗಿಸ್ತಾನೆ ಅನ್ನುವಂತಹ ಕನ್ಕ್ಲೂಷನ್ ಬೇಕು. ಈ ಇರುವಂಥ ಡೇಟಾದಲ್ಲಿ ಇಟ್ಕೊಂಡು ಅರ್ಥಮೆಟಿಕ್ ಮೀನ್ ಏನಾದರೂ ಮಾಡೋದಾದರೆ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಎಲ್ಲವನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದ್ರೆ ಸರಿ ಆಗಲ್ಲ ಅದು. ಓಕೆ, ಉದ್ದೇಶ ನೆರವೇರಲ್ಲ. ನಂತರ ಮೀಡಿಯನ್ ಮಾಡೋದಾದರೆ ಅಸೆಂಡಿಂಗ್ ಆರ್ಡರಲ್ಲಿ ಮಾಡಿಬಿಟ್ಟು ಮಿಡಲ್ ಮೋಸ್ಟ್ ವ್ಯಾಲ್ಯೂ ಕಂಡುಹಿಡಿತಾನೆ ಅಂತಂದರೆ ಅದು ಕೂಡ ರಾಂಗ್ ಆನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಅವ್ರಿಗೆ ಏನು ಬೇಕು, ಫ್ರೀಕ್ವೆಂಟಾಗಿ ಇವನು ಎಷ್ಟು ಸೆಕೆಂಡಲ್ಲಿ ಮುಗಿಸಿದ್ದಾನೆ ಅನ್ನುವಂಥದ್ದನ್ನು ನೋಡಿ ಕನ್ಕ್ಲೂಷನಿಗೆ ಬರ್ತಾರೆ. ಫ್ರೀಕ್ವೆಂಟಾಗಿ ಅಂದರೆ ಅತಿ ಹೆಚ್ಚಾಗಿ ನೋಡಿ. ಫ್ರೀಕ್ವೆಂಟಾಗಿ ಅಂದರೆ 15 ಅಂತ ಇದೆಯಲ್ವಾ. ಸೊ ಹೈಯೆಸ್ಟ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಯಾವುದು ಇಲ್ಲಿ 15 ಆಗಿರುತ್ತೆ. ಸೊ ಇದನ್ನೇ ನಾವು ಮೋಡ್ ಅಂತ ಕರಿತೀವಿ. ದಟ್ ಈಸ್ 15 ಸೆಕೆಂಡ್ ಅನ್ನುವಂಥ ಕನ್ಕ್ಲೂಷನಿಗೆ ಒಬ್ಬ ಕೋಚ್ ಬರ್ತಾರೆ. ಈಗ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ತನ್ನ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಒಂದು 3 ರೀತಿಯಾದಂಥ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದಾರೆ. A, B, C ಅಂತ ಅಂದ್ಕೊಳ್ಳೋಣ. 1 ಹಾರಲ್ಲಿ A ಅನ್ನುವಂಥ ಪ್ರಾಡಕ್ಟು ಒಂದು 5 ಸೇಲ್ ಆಗಿದೆ, B ಅನ್ನುವಂಥ ಪ್ರಾಡಕ್ಟ್ ಒಂದು 15 ಸೇಲ್ ಆಗಿದೆ, C ಅನ್ನುವಂಥ ಪ್ರಾಡಕ್ಟ್ ಒಂದು 6 ಸೇಲ್ ಆಗಿದೆ. ಆ ಬಿಸ್ನೆಸ್ ಮ್ಯಾನಿಗೆ ತನ್ನ ಒಂದು ಬಿಸ್ನೆಸ್ಸಲ್ಲಿ ಸೇಲ್ ಆಗುತ್ತಿರುವಂಥ ಪ್ರಾಡಕ್ಟಲ್ಲಿ ಹೈಯೆಸ್ಟ್ ಡಿಮಾಂಡ್ ಇರುವಂಥ ಪ್ರಾಡಕ್ಟ್ ಯಾವುದು ಅನ್ನೋದು ಬೇಕು. ಸೊ 1 ಹಾರಲ್ಲಿ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಹೈಯೆಸ್ಟ್ ಸೇಲ್ ಆಗಿರುವಂಥ ಪ್ರಾಡಕ್ಟ್ ನೋಡ್ತಾರೆ, ದಟ್ ಈಸ್ ಪ್ರಾಡಕ್ಟ್ B. ಯಾಕಂದರೆ ಹೈಯೆಸ್ಟ್ ಸೇಲ್ ಆಗಿರೋದು 15 ಅಲ್ಲಿದ್ರಿ. ಹಾಗಾಗಿ Z ಈಸ್ ಈಕ್ವಲ್ ಟು D. ಮೋಡ್ ಇಸ್ ಈಕ್ವಲ್ ಟು B. ಹೈಯೆಸ್ಟ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಯಾವುದು, ದಟ್ ಈಸ್ ಪ್ರಾಡಕ್ಟ್ B. ನಾವು ಡೇಟಾವನ್ನು ನೋಡುವಾಗ 3 ರೀತಿಯಾದಂತಹ ಡಿಸ್ಟ್ರಿಬ್ಯೂಷನ್ ನೋಡ್ತೀವಿ. ಒಂದು ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್. ಈ 3 ಸೀರೀಸ್ಗೆ ಮೋಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನೋಡೋಣ. ಯಾಕಂದರೆ ಸಿಂಪಲ್ ಇದೆ. ಓಕೆ ನೋಡಿ, ಇಂಡಿವಿಜುವಲ್ ಸೀರೀಸ್ ನನ್ನ ಹತ್ರ ಇದೆ 2, 2, 4, 5, 6, 7 ಅಂತ. ಸೊ ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು 2, ಯಾಕಂತಂದರೆ 2 ಹೈಯೆಸ್ಟ್ ಸಲ ರಿಪೀಟ್ ಆಗಿದೆ. ಹಾಗಾಗಿ ಇದನ್ನ 2 ಈಸ್ ಎ ಮೋಡ್ ಅಂತ ಕರಿತೀವಿ. ಈಗ ಈ ಒಂದು ಡೇಟಾದಲ್ಲಿ ಕೇವಲ ಒಂದು ಮೋಡ್ ಮಾತ್ರ ಇದೆ, ಅದನ್ನ ಯೂನಿ ಮೋಡಲ್ ಅಂತ ಕರಿತೀವಿ. ಓಕೆ, ಈಗ ಇದೇ ಡೇಟಾದಲ್ಲಿ 4 ಇನ್ನೊಂದ್ಸಲ ರಿಪೀಟ್ ಆಗಿದೆ ಅನ್ಕೊಳ್ಳೋಣ. ಈಗ 2 ಅನ್ನೋದು 2 ಸಲ ರಿಪೀಟ್ ಆಗಿದೆ, 4 ಕೂಡ 2 ಸಲ ರಿಪೀಟ್ ಆಗಿದೆ. ಆಗ 2 ಮೋಡ್ ಇದೆ ಈ ಡೇಟಾದಲ್ಲಿ ಅಂತ ಅದನ್ನ ನಾವು ಬೈ ಮೋಡಲ್ ಅಂತ ಕರಿತೀವಿ. ಈಗ ಇದೇ ಡೇಟಾದಲ್ಲಿ ಇನ್ನೊಂದು ಸರಿ ರಿಪೀಟ್ ಆಗಿರುವಂಥ ನಂಬರ್ ತಗೊಳ್ಳೋಣ. ಈಗ 5 ಅನ್ನೋದು 2 ಸಲ ರಿಪೀಟ್ ಆಗಿದೆ, ಅಲ್ಲಿಗೆ 2 ಅನ್ನೋದು 2 ಸಲ ರಿಪೀಟ್ ಆಗಿದೆ, 4 ಅನ್ನೋದು 2 ಸಲ ರಿಪೀಟ್ ಆಗಿದೆ, 5 ಅನ್ನೋದು 2 ಸಲ ರಿಪೀಟ್ ಆಗಿದೆ. ಆಗ 2ಕ್ಕಿಂತ ಜಾಸ್ತಿ ಮೋಡ್ ಒಂದು ಡೇಟಾದಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ಸ್ ಇದೆ ಅನ್ನೋದಾದರೆ ಅದನ್ನ ಮಲ್ಟಿ ಮೋಡಲ್ ಅಂತ ಹೇಳ್ತೀವಿ. ಓಕೆ, ಈಗ ಡಿಸ್ಕ್ರೀಟ್ ಸೀರೀಸಿಗೆ ಯಾವ ರೀತಿ ಮೋಡನ್ನು ಕಂಡುಹಿಡಿತಾರೆ ನೋಡೋಣ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದರಲ್ಲಿ ಯಾವುದು, ಇದು ಫ್ರೀಕ್ವೆನ್ಸಿ, ಇದು ಎಕ್ಸ್ ಅನ್ನೋ ವೇರಿಯೇಬಲ್. ಓಕೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ 7, ರೈಟ್? ಸೊ ಹಿಯರ್ 22 ಇಸ್ ದ ಮೋಡ್. ಹೌದಲ್ವಾ? 7 ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದೆನ್ ಮೋಡ್ ಈಸ್ 22, ರೈಟ್?
ಓಕೆ, ಇಲ್ಲಿ ಏನು ಹೇಳುತ್ತೆ, ಇದೊಂದು ಮಾರ್ಕ್ಸ್ ಅಂತ ತಗೊಳ್ಳಿ. ಫ್ರೀಕ್ವೆನ್ಸಿ ಎಷ್ಟು ಜನ ತಗೊಂಡಿದ್ದಾರೆ ಅಂತ. 24 ಮಾರ್ಕ್ಸ್ ಅನ್ನು ಪಡೆದವರು 4 ಜನ, 23 ಮಾರ್ಕ್ಸ್ ಅನ್ನು ಪಡೆದವರು 6 ಜನ, ಹಾಗೆ 22 ಮಾರ್ಕ್ಸ್ ಪಡೆದವರು 7 ಜನ. ಅದರಲ್ಲಿ ಹೈಯೆಸ್ಟ್ ಜಾಸ್ತಿ ಅಂಕಗಳನ್ನು ಗಳಿಸಿದವರು 22. ಅದು ನಮ್ಮ ಮೋಡ್ ಆಗಿರುತ್ತೆ. ಸೊ ಝೆಡ್ ಅಂತ ಹೇಳಿದ್ರೆ ಮೋಡ್. ಕಂಟಿನ್ಯೂಸ್ ಸೀರೀಸ್ ನೋಡೋಣ. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ ಇದೆ. ಸೊ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಿ 7, ಹೌದಲ್ವಾ? 7. ಈಗ ಮೋಡ್ ಹೇಗಾಗುತ್ತೆ? 30 ಮತ್ತೆ 40 ಅಂತ ಹೇಳಲಿಕ್ಕೆ ಬರುತ್ತಾ? ತಪ್ಪಾಗುತ್ತೆ. ಮೋಡ್ ಅನ್ನುವಂಥದ್ದು ಅಥವಾ ನಮ್ಮ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ವ್ಯಾಲ್ಯೂ ಹೇಗಿರುತ್ತೆ? ಸಿಂಗಲ್ ವ್ಯಾಲ್ಯೂಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಆ ಕಾರಣದಿಂದ ಈ ಕಂಟಿನ್ಯೂಸ್ ಸೀರೀಸ್ಗೆ ನಾವು ಒಂದು ಫಾರ್ಮುಲಾ ಥ್ರೂ ನಾವು ಒಂದು ಮೋಡ್ ಅನ್ನು ಕಂಡುಹಿಡ್ಕೊಳ್ತೀವಿ. ಫಾರ್ಮುಲಾ ಇಲ್ಲಿ ಬಂದಿದ್ದೀನಿ. z is equal to L plus f1 minus f0 divided by 2f1 minus f0 minus f2 into I. ಈ ಫಾರ್ಮುಲಾವನ್ನು ಬಾಹ್ಯ ನೋಡಲೇಬೇಕು. ಯಾಕಂತಂದ್ರೆ ನಮ್ಮ NETಯಲ್ಲಿ ಈ ರೀತಿ ಟೇಬಲ್ನ ಕೊಟ್ಬಿಟ್ಟು ಮೋಡ್ ಕಂಡುಹಿಡಿಯಪ್ಪ ಅಂತ ಏನು ಕೇಳೋದಿಲ್ಲ. ಫಾರ್ಮುಲಾ ಕೊಟ್ಬಿಟ್ಟು ಅಲ್ಲಿ ನಮ್ಮ ಏನು ಹೇಳ್ತಾರೆ, ಮೋಡ್ ಮೀನ್ ಮೀಡಿಯನ್ ಅಂತ ಕೊಟ್ಬಿಟ್ಟು ಫಾರ್ಮುಲಾಸ್ ಕೊಡ್ತಾರೆ. ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ಸ್ ಎಲ್ಲ ಬರುತ್ತಲ್ವ, ಆ ಥರದ ಕ್ವಶನ್ಸ್ಗಳಿಗೆ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಇದಕ್ಕೆ ಹೆಂಗೆ ಕಂಡುಹಿಡಿಬೇಕು ಅಂತಂದ್ರೆ, ಈಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಈ ರೋನ. ಓಕೆ, ಈಗ ನನಗೆ ಎಲ್ ಅಂತಂದ್ರೆ ಏನು ಗೊತ್ತುಂಟಾ? ಲೋವರ್ ಕ್ಲಾಸ್ ಲಿಮಿಟ್ ಅಂತ, ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂತ. ಈಗ 7 ಅನ್ನುವಂತಹ ಫ್ರೀಕ್ವೆನ್ಸಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಲ್ವಾ, ಅದರ ಕ್ಲಾಸ್ ಇಂಟರ್ವಲ್ನ ಲೋವರ್ ಲಿಮಿಟ್ ಅಂತಂದ್ರೆ ಎಷ್ಟು? 30 ಪ್ಲಸ್ f1 ಅಂತ ಅಂದ್ರೆ ಇದನ್ನ f1 ಅಂತ ಹೇಳ್ತೀವಿ. ಇದರ ಮೇಲೆ ಇರುವಂತದ್ದು f0 ಅಂತೀವಿ, ಅದರ ಕೆಳಗೆ ಬರುವಂತದ್ದು f2 ಅಂತೀವಿ. 0 1 2. ಓಕೆ, ಈಗ f1 ಅನ್ನುವಾಗ 7 ಮೈನಸ್ f0 ಅಂದ್ರೆ 6 ಡಿವೈಡೆಡ್ ಬೈ 2 ಇಂಟು 7 ಮೈನಸ್ f0 ಅಂತಂದ್ರೆ 6 ಮೈನಸ್ 3 ಇಂಟು I ಅನ್ನುವಾಗ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್. ಅಂದ್ರೆ ಈ ಕ್ಲಾಸ್ ಇಂಟರ್ವಲ್ ಇದೆಯಲ್ವಾ, ಇದನ್ನ ಕ್ಲಾಸ್ ಇಂಟರ್ವಲ್ ಅಂತೀವ. ಇದರ ಡಿಫರೆನ್ಸ್ ಎಷ್ಟು? 40 ಮೈನಸ್ 30 ಅನ್ನುವಾಗ 10 ಬರುತ್ತೆ. ಓಕೆ, ಸರಿ. ಆಗಿದ್ರೆ 30 ಪ್ಲಸ್ 7 ಮೈನಸ್ 6 ಅಂತಂದ್ರೆ 1, 2 ಇಂಟು 7 ಇಸ್ 14 ಮೈನಸ್ 6 ಮೈನಸ್ 3 ಇಂಟು 10. ಓಕೆ, ಇದರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 30 ಪ್ಲಸ್ 1 ಡಿವೈಡೆಡ್ ಬೈ ಇದು 5 ಬರುತ್ತೆ. ಅಂತಂದ್ರೆ 14 ಮೈನಸ್ 6 ಎಷ್ಟು ಬರುತ್ತೆ? 8. 8 ಮೈನಸ್ 3 5 ಇಂಟು 10. ಓಕೆ, ದಟ್ ಈಕ್ವಲ್ಸ್ 10 ones are 10, ರೈಟ್? ಇದೆಷ್ಟು ಬರುತ್ತೆ? 10 ones are 10, then divided by 5. ಓಕೆ, ಗೊತ್ತಾಯ್ತಲ್ವಾ? 10 ಇಂಟು 1 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 5 2s are 10, then 30 plus 2 that equals 32. ಹಾಗಿದ್ರೆ ಮೋಡ್ ಎಷ್ಟು ಬಂತು? 32. ಈ ಕಂಟಿನ್ಯೂಸ್ ಸೀರೀಸ್ ಅಂತ ಬಂದಾಗ ನಮಗೆ ಸಿಂಗಲ್ ವ್ಯಾಲ್ಯೂ ಅಲ್ಲಿ ನಮ್ಮ ಮೋಡ್ ರೆಪ್ರೆಸೆಂಟ್ ಮಾಡಿ ಆಯಿತು ಥ್ರೂ ದಿಸ್ ಫಾರ್ಮುಲಾ. ಆದರೆ ಮೋಡನ್ನು ನಾವು ಫಾರ್ಮುಲಾ ಬಳಸ್ಕೊಂಡು ಮಾತ್ರ ನಾವು ಕಂಡುಹಿಡಿಯುವುದಿಲ್ಲ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ಡಯಾಗ್ರಾಮ್. ಹೇಗೆ ನಾವು ಮೀಡಿಯನ್ನ ಓಗಿವ್ ಕರ್ವ್ನ ಬಳಸ್ಕೊಂಡು ಮೀಡಿಯನ್ನ ಫೈಂಡ್ ಔಟ್ ಮಾಡ್ತೀವೋ, ಹಾಗೆ ಮೋಡನ್ನು ಕೂಡ ಒಂದು ಡಯಾಗ್ರಾಮ್ನ ಇಟ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಆ ಒಂದು ಡಯಾಗ್ರಾಮಿಗೆ ಹಿಸ್ಟೋರಿಗ್ರಾಮ್ ಅಂತೀವಿ. ಅದು ಹೇಗಿರುತ್ತೆ ಅಂತ ನೋಡೋಣ. ಈ ಪ್ರಾಬ್ಲಮ್ಗೆ ಮಾಡಿ ತೋರಿಸ್ತೀವಿ. ಓಕೆ, ಮೋಡನ್ನು ಸಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಂದ ಸಾಲ್ವ್ ಮಾಡ್ಬೋದು ಅಂತ ಹೇಳಿದೆ. ಈಗಾಗಲೇ ಈ ಕಂಟಿನ್ಯೂಸ್ ಸೀರೀಸಿಗೆ ನಾವು ಒಂದು ಫಾರ್ಮುಲಾವನ್ನು ಬಳಸಿ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ದಟ್ ಈಸ್ 32 ಅಂತ ಬಂತು. ಈಗ ನಾವು ಇದನ್ನ ಡಯಾಗ್ರಾಮ್ ಇಂದ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಯಾವ ಡಯಾಗ್ರಾಮ್ ಅಂತಂದ್ರೆ ಅದನ್ನ ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೀವಿ. ಈಗ ನೋಡಿ, ನಿಮಗೆ ಬಾರ್ ಡಯಾಗ್ರಾಮ್ ಗೊತ್ತಲ್ಲ, ಅದೇ ತರ ಇರುತ್ತೆ. ಈಗ 0 to 10 ಬರ್ಕೊಂಡಿದ್ದೀನಿ. ದಿಸ್ ಈಸ್ ಕ್ಲಾಸ್ ಇಂಟರ್ವಲ್ ಅಂತ ಅನ್ಕೊಳ್ಳಿ, ಇದನ್ನ ಫ್ರೀಕ್ವೆನ್ಸಿ ಅಂತ ಅನ್ಕೊಳ್ಳಿ. ಓಕೆ, ಈಗ 0 to 10 ಎಷ್ಟಿದೆ ಫ್ರೀಕ್ವೆನ್ಸಿ? 2 ಅಲ್ವಾ? ಸೊ ಇದೊಂದು ಬಾರ್ ಡಯಾಗ್ರಾಮ್ ಬರೀತೀವಿ. ನೆಕ್ಸ್ಟ್ 10 to 20 ಅಂತ ಅಂದಾಗ ದಟ್ ಈಸ್ 5. ಸೊ ಇಲ್ಲಿ 2 ಅಂತ ಬರೀತೀನಿ, 5 ಅಂತ ಬರೀತೀನಿ. ದೆನ್ 20 to 30 ಅಂತ ಬಂದಾಗ 6. ಓಕೆ, ದೆನ್ 30 to 40 ಅಂತ ಬಂದಾಗ 7. ಓಕೆ, ಡಯಾಗ್ರಾಮ್ ಏನು ಅಕ್ಯುರೇಟ್ ಇರಲ್ಲ ನಂದು, ಯಾಕಂತಂದ್ರೆ ಗ್ರಾಫ್ ಅನ್ನೋದ ಜಸ್ಟ್ ತೋರಿಸ್ಲಿಕ್ಕೋಸ್ಕರ. 40 to 50 ದಟ್ ಈಸ್ 3. ಓಕೆ, ಇದರಲ್ಲಿ ಹೈಯೆಸ್ಟ್ ಡಯಾಗ್ರಾಮ್ ಬಾರ್ ಯಾವ್ದು ಇರೋದು? ಇದಲ್ವಾ? ಓಕೆ, ಇದಲ್ವಾ? ಸೊ ಇಲ್ಲಿಗೆ ಕೆಲಸ ಮುಗ್ದಿಲ್ಲ, ಇದು ಒಂಚೂರು ಕಂಟಿನ್ಯೂ ಮಾಡಬೇಕು. ನೋಡಿ, ಈ ಒಂದು ಕಾರ್ನರ್ ಇದೆಯಲ್ವಾ, 7ನ ಕಾರ್ನರ್. ಓಕೆ, ದೆನ್ 3 ಈ ಒಂದು ಎಂಡ್ ಇದೆಯಲ್ಲ ಕಾರ್ನರ್, ಇವೆರಡನ್ನು ನೀವು ಒಂದು ಲೈನ್ ಅಲ್ಲಿ ಡಾಟ್ 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 ಲೈನ್ ಅಲ್ಲಿ ಜಸ್ಟ್ ಅದನ್ನ ಟಚ್ ಮಾಡಿಸಿ.
ನೆಕ್ಸ್ಟ್ ಈ ಒಂದು ಕಾರ್ನರ್ ಇಂದ ಈ ಒಂದು ಕಾರ್ನರ್ಗೆ ಒಂದು ಲೈನ್ ಎಳಿತಾ ಹೋಗಿ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಅನ್ನ ಎಕ್ಸ್ ಆಕ್ಸಿಸ್ ಕಡೆಗೆ ನೇರವಾಗಿ ಅದನ್ನ ಸ್ಟ್ರೈಟ್ ಲೈನ್ ತಗೊಳ್ತಾ ಹೋಗಿ. ಆ ಇಂಟರ್ಸೆಕ್ಷನ್ಸ್ ಪಾಯಿಂಟ್ ಇದೆಯಲ್ಲ ಅದನ್ನ. ಈಗ ನಿಮಗೆ ಇಲ್ಲಿ 30 ಇಂದ ನೀವು ಗ್ರಾಫ್ ಅಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ನೀವು ಇಲ್ಲಿ ಏನು ಫಾರ್ಮುಲಾದಲ್ಲಿ ಕಂಡುಹಿಡಿದ್ರೋ 32 ಹಾಗೇನೆ ಇಲ್ಲಿ 32 ಬರುತ್ತೆ. ಸೊ ಅದರ ಅರ್ಥ ಇದನ್ನ ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಮೋಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಆ ಒಂದು ಡಯಾಗ್ರಾಮ್ನ ಏನಂತೀವಿ, ಸೊ ಅದನ್ನ ಹಿಸ್ಟೋರಿಗ್ರಾಮ್ ಅಂತ ಹೇಳ್ತೀವಿ. ಇದು ನೆನಪಿಟ್ಕೋಬೇಕು ನಮ್ಮ MCQs ಪರ್ಪಸ್ಸಿಗೆ. ಓಕೆ, ಪ್ರಾಪರ್ಟೀಸ್ ಆಫ್ ಮೀಡಿಯನ್ ಆ್ಯಂಡ್ ಮೋಡ್ ನೋಡೋಣ. ಹೇಗೆ ನಾವು ಅರ್ಥಮೆಟಿಕ್ ಮೀನಲ್ಲಿ ಪ್ರಾಪರ್ಟೀಸ್ ಅನ್ನೋದು ನೋಡ್ಕೋ, ಹಾಗೆ ಮೀಡಿಯನ್ ಮತ್ತು ಮೋಡ್ನಲ್ಲೂ ಕೂಡ ಪ್ರಾಪರ್ಟೀಸ್ ಬರುತ್ತೆ. ಅಲ್ಲಿಯ ಫಸ್ಟ್ ಪ್ರಾಪರ್ಟೀಸ್ ಏನು? ಇಫ್ ಅಬ್ಸರ್ವೇಷನ್ ಇನ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ ದೆನ್ ದ ಮೀನ್ ವಿಲ್ ಬಿ ಕಾನ್ಸ್ಟೆಂಟ್. ಸೇಮ್ ಪ್ರಾಪರ್ಟೀಸ್ ನೀವು ಇಲ್ಲೂ ಕೂಡ ನೋಡ್ತೀರಾ. ಇಫ್ ಆಲ್ ದ ಅಬ್ಸರ್ವೇಷನ್ ಆಫ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ then the median and mode will be also constant. ಓಕೆ, ಹೀಗಂದ್ರೆ ಏನು? ಈಗ ಒಂದು ಡೇಟಾದಲ್ಲಿ ನಿಮಗೆ ಅಬ್ಸರ್ವೇಷನ್ಸ್ಗಳು ಕಾನ್ಸ್ಟೆಂಟ್ ಆಗಿದೆ, 5 5 5 ಅಂತ ಇದೆ. ನೀವು ಮೀನ್ ಕಂಡುಹಿಡಿದ್ರು ಕೂಡ 5 ಬರ್ತಿತ್ತು ಅಲ್ವಾ? ಸೊ ಮೀಡಿಯನ್ ಕಂಡುಹಿಡಿದ್ರು ಕೂಡ 5 ಬರುತ್ತೆ. ಯಾಕೆ? ಇದನ್ನ ನೀವು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಮಾಡಿದ್ರೆ ಹೇಗೆ ಮಾಡ್ತೀರಾ? ಎರಡು ಮಾಡಿದ್ರು ಕೂಡ ಒಂದೇ ಆನ್ಸರ್ ಬರೋದು. ಮಿಡಲ್ ಮೋಸ್ಟ್ ವ್ಯಾಲ್ಯೂ ಕಂಡುಹಿಡಿದ್ರು ಕೂಡ ನಿಮಗೆ median is equal to 5. that means observation in the series are constant, then the median is equal to constant. then mode ಕಂಡುಹಿಡಿದ್ರು ಕೂಡ ನೀವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟು 5 ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರೋದು. ಹಾಗಾಗಿ ಮೋಡ್ ಇಸ್ ಆಲ್ಸೋ 5. ಹಾಗಿದ್ರೆ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಇಫ್ all the observation of the series are constant then mean is equal to median is equal to mode ಅಂತ ಬರೆದುಕೊಳ್ಳಿ. ಓಕೆ, ಇದು ಅಸೆಷನ್ ಮತ್ತು ರೀಸನಿಂಗ್ ಅಲ್ಲಿ ನಮಗೆ ಬೇಕಾಗುತ್ತೆ. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಲ್ಲಿ ನಮಗೆ ಬೇಕಾಗುತ್ತೆ. ಈಗ ಎರಡನೇ ಪ್ರಾಪರ್ಟೀಸ್ ನೋಡೋಣ. ಚೇಂಜ್ ಇನ್ ಒರಿಜಿನ್ ಅಂಡ್ ಚೇಂಜ್ ಇನ್ ಸ್ಕೇಲ್ ಬೋತ್ ಆರ್ ಡೈರೆಕ್ಟ್ಲಿ ಅಫೆಕ್ಟ್ ದಿ ಮೀಡಿಯನ್ ಅಂಡ್ ಮೋಡ್ ಅಂತ ಹೇಳ್ತಾ ಇದೆ. ಈ ಚೇಂಜ್ ಇನ್ ಒರಿಜಿನ್ ಅಂದ್ರೆ ಏನು, ಚೇಂಜ್ ಇನ್ ಸ್ಕೇಲ್ ಅಂತ ಅಂದ್ರೆ ಏನು? ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಮೀನ್ ಅಲ್ಲಿ ನಾವು ನೋಡಿದ್ದೇವೆ. ಯಾರ್ಯಾರು ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಆ ವಿಡಿಯೋನ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ದಯಮಾಡಿ ಆ ವಿಡಿಯೋನ ನೋಡಿ, ಸ್ವಲ್ಪ ಲೆಂತ್ ಇರೋದು ಅದಕ್ಕೋಸ್ಕರನೇ ನಾನು ಅದನ್ನು ತುಂಬ ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ. ಓಕೆ, ಸರಿಯಾಗಿದ್ರೆ ಈಗ ಚೇಂಜ್ ಇನ್ ಒರಿಜಿನ್ ಚೇಂಜ್ ಇನ್ ಸ್ಕೇಲ್ ಬೋತ್ ಆರ್ ಡೈರೆಕ್ಟ್ಲಿ ಅಫೆಕ್ಟ್ ದ ಮೀಡಿಯನ್ ಅಂಡ್ ಮೋಡ್ ಅಂತ ಹೇಳ್ತಾ ಇದೆ. ಈವನ್ ಇದು ಅಫೆಕ್ಟ್ ದಿ ಅರ್ಥಮೆಟಿಕ್ ಮೀನ್ ಆಲ್ಸೋ, ರೈಟ್? ಸರಿಯಾಗಿದ್ರೆ ಈಗ ಮೀನ್ ನ ಕುರಿತು ನೋಡೋಣ. ನಾವು ಅರ್ಥಮೆಟಿಕ್ ಮೀನ್ ಅಲ್ಲಿ ಏನ್ ಮಾಡ್ತಿದ್ವಿ, ಒಂದು ಕ್ವಶನ್ಸ್ ನ ಕೊಡೋರು ವಿತ್ ಕಂಡೀಷನ್ಸ್. ಓಕೆ, x ಬಾರ್ ಇಸ್ ಈಕ್ವಲ್ ಟು 2 ಇದೆ. ಓಕೆ, ಅಬ್ಸರ್ವೇಷನ್ಸ್ ಗಳು ಅವರು ನಮಗೆ ಕೊಟ್ಟಿರಲ್ಲ. ಅಬ್ಸರ್ವೇಷನ್ಸ್ ಗಳನ್ನ ಅವರೇ ಫೈಂಡ್ ಔಟ್ ಮಾಡಿ ಅರ್ಥಮೆಟಿಕ್ ಮೀನ್ ನ ಕಂಡುಹಿಡಿದಿದ್ದಾರೆ. ಈಗ ಆ ಒಂದು ಈಚ್ ಅಬ್ಸರ್ವೇಷನ್ಸಿಗೆ ಅವ್ರ ಎಕ್ಸ್ಗೆ ಅಂತಂದ್ರೆ ಈಚ್ ಅಬ್ಸರ್ವೇಷನ್ಸಿಗೆ 2 ಮಲ್ಟಿಪ್ಲೈ ಮಾಡಿ +1 ಅನ್ನು ಆಡ್ ಮಾಡಿದಾರಂತೆ. ಒಂದು ಹೊಸ ಸೀರೀಸ್ ಮಾಡಿದ್ದಾರೆ. ಹಾಗಿದ್ರೆ ಅವರು ಹೊಸದಾಗಿ ಮಾಡಿರುವಂತಹ ಸೀರೀಸ್ ನ ಮೀನ್ ಎಷ್ಟು ಅಂತ ಕೇಳ್ತಾರೆ. ನಾವೇನ್ ಮಾಡ್ತಿದ್ವಿ, ವಿ ನೋ ಚೇಂಜ್ ಇನ್ ಒರಿಜಿನ್ ಅಂಡ್ ಚೇಂಜ್ ಇನ್ ಸ್ಕೇಲ್ ಬೋತ್ ಆರ್ ಅಫೆಕ್ಟ್ ದಿ ಮೀನ್ ಅಲ್ವಾ? ಹಾಗಾಗಿ ಈ ಕಂಡೀಷನ್ಸ್ಗೆ ವೈಗೆ ವೈ ಬಾರ್ ಹಾಕ್ತಿದ್ವಿ, ಎಕ್ಸ್ಗೆ ಎಕ್ಸ್ ಬಾರ್ ಹಾಕ್ತಿದ್ವಿ. ದಿಸ್ ಇಸ್ ಬ್ಲೈಂಡ್ ಮೆಥಡ್ ಆರು ಟ್ರೂ. ಓಕೆ, ಸೊ ಚೇಂಜ್ ಇನ್ ಸ್ಕೇಲ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್ ಅಲ್ವಾ? ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಚೇಂಜ್ ಇನ್ ಸ್ಕೇಲ್ ಅಂತೀವಿ. ಇಂಟು 2 ಅಫೆಕ್ಟ್ ದಿ ಮೀನಾ, ಸೊ ಕನ್ಸಿಡರ್ ಮಾಡ್ತೀವಿ. ದೆನ್ ಚೇಂಜ್ ಇನ್ ಸ್ಕೇಲ್ ಅಂದ್ರೆ ಏನು? ಚೇಂಜ್ ಇನ್ ಸ್ಕೇಲ್ ಅಂದ್ರೆ ಅರ್ಥ ಆಯ್ತು. ಚೇಂಜ್ ಇನ್ ಒರಿಜಿನ್ ಅಂದ್ರೆ ಏನು? ಮೈನಸ್ ಆರ್ ಪ್ಲಸ್. ಇಲ್ಲಿ +1 ಅನ್ನೋದೇನು? ಚೇಂಜ್ ಇನ್ ಒರಿಜಿನ್. ಇಟ್ ಅಫೆಕ್ಟ್ ದಿ ಮೀನಾ, +1 ಅಂತ ಮಾಡ್ಕೊಳ್ತೀವಿ. ಅರ್ಥ ಆಯ್ತು? ದೆನ್ ಇಲ್ಲಿ ಕಂಡೀಷನ್ಸ್ ಅರ್ಥ ಆಯ್ತಾ? ದೆನ್ ಮೀನ್ ಏನ್ ಮಾಡ್ತಾ ಇದ್ವಿ, 2 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ, ಎಕ್ಸ್ ಬಾರ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ದೆನ್ 2 into 2 +1, 2 2s are 4 +1. ದೆನ್ ಹೊಸ ಮೀನಿನ ಹೊಸ ಸೀರೀಸ್ ನ ಮೀನ್ ಎಷ್ಟು? ಇಟ್ ಈಸ್ 5. ಹೀಗೆ ನಾವು ಮಾಡ್ತಾ ಇದ್ವಿ. ಇದೇ ತರನೇ ನಮಗೆ ಕ್ವಶನ್ಸ್ ಏನ್ ಮಾಡಬಹುದು, ಸರ್ಟನ್ ಕಂಡೀಷನ್ ಬೇಸಿಸ್ ನ ಮೇಲೆ ಮೀಡಿಯನ್ ಅಥವಾ ಮೋಡ್ ಕೊಡಬಹುದು. ಈಗ ನಾನು ಜಸ್ಟ್ ಮೀಡಿಯನ್ ತೋರಿಸ್ತೀನಿ. ಮೀಡಿಯನ್ ಫಾರ್ ಎಕ್ಸ್ ಸೀರೀಸ್ ಇಸ್ ಈಕ್ವಲ್ ಟು 3 ಅಂದ್ರೆ ಒಂದಷ್ಟು ಅಬ್ಸರ್ವೇಷನ್ಸ್ ಇದೆ, ಅದಕ್ಕೆ ಅವರಾಗೆ ಮೀಡಿಯನ್ ನ ಕಂಡುಹಿಡಿದು ಕೊಟ್ಟಿದ್ದಾರಂತೆ. ಅವರು ಆ ಎಕ್ಸ್ ಸೀರೀಸ್ಗೆ ಏನ್ ಮಾಡಿದಾರಂತಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಿ 2 ನ ಆಡ್ ಮಾಡಿದಾರಂತೆ. ಒಂದು ಹೊಸ ಸೀರೀಸ್ ತಗೊಂಡಿದ್ದಾರೆ, ದಟ್ ಈಸ್ 1. ಹಾಗಿದ್ರೆ ಹೊಸ ಸೀರೀಸ್ ನ ಮೀಡಿಯನ್ ಎಷ್ಟು ಅಂತ ನಮಗೆ ಕೇಳ್ತಾರೆ, ಮೀಡಿಯನ್ ಫಾರ್ ವೈ ಅಂತ. ನಾವೇನ್ ಮಾಡೋಣ, ಈ ಈಕ್ವೇಶನ್ಸ್ ಅನ್ನೇ ನಾವು ವೈ ಇದನ್ನ ಮೀಡಿಯನ್ ಫಾರ್ ವೈ ಅಂತ ಬರ್ಕೊಳ್ಳೋಣ.
ಈಕ್ವಲ್ಸ್ ಎಕ್ಸ್ ಇದ್ದದನ್ನ ಮೀಡಿಯನ್ ಫಾರ್ ಎಕ್ಸ್ ಅಂತ ಬರ್ಕೊಳ್ಳೋಣ. ದೆನ್ ಮಲ್ಟಿಪ್ಲೈಡ್ ವಿತ್ 3 ಅಫೆಕ್ಟ್ ಮಾಡುತ್ತಾ ಮಾಡಲ್ವಾ? ಎಫೆಕ್ಟ್ ಮಾಡುತ್ತೆ. ಚೇಂಜ್ ಇನ್ ಸ್ಕೇಲ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಅಲ್ವಾ? ಅಫೆಕ್ಟ್ ಮಾಡುತ್ತೆ ಅಂದ್ರೆ ಬರ್ಕೊಳ್ಳಿ, ಕನ್ಸಿಡರ್ ಮಾಡ್ತೀವಿ. ದೆನ್ ಪ್ಲಸ್ 2 ಅನ್ನೋದು ಚೇಂಜ್ ಇನ್ ಒರಿಜಿನ್, ಇಟ್ ಆಲ್ಸೋ ಅಫೆಕ್ಟ್ ದಿ ಮೀಡಿಯನ್, ರೈಟ್? ದೆನ್ 2 ಅಂತ ಬರ್ಕೊಳ್ಳಿ. 3 ಇಂಟು ಮೀಡಿಯನ್ ಅಂತ ಅಂದ್ರೆ ಕೊಟ್ಟಿರಲ್ವಾ, ಮೀಡಿಯನ್ ಎಕ್ಸ್ 3 ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಆನ್ಸರ್ ಬರೆಯುವಾಗ 3 ಇಂಟು 3 is 9 plus 2 is 11 is the answer. ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಳಿ. Change in origin and change in scale both are directly affect the median and mode and mean ಅಂತಾನು ಬರ್ಕೊಳ್ಳಿ. ಓಕೆ, ಈಗ ನಾವು ಕೇವಲ ಮೀಡಿಯನ್ಗೆ ಮಾತ್ರ ಸಂಬಂಧಪಟ್ಟಿರುವ ಪ್ರಾಪರ್ಟೀಸ್ ನೋಡೋಣ. ಎಕ್ಸ್ಕ್ಲೂಸಿವ್ ಫಾರ್ ಮೀಡಿಯನ್ ಅಂತ ಇಲ್ಲಿ ಬರೆದಿದ್ದೀನಿ. ಈ ಪ್ರಾಪರ್ಟಿ ಏನ್ ಹೇಳುತ್ತೆ ಅನ್ನೋದು ನೋಡಿ. ಇಫ್ ಆಬ್ಸಲ್ಯೂಟ್ ಡಿವಿಯೇಷನ್, ನಾವು ಅರ್ಥಮೆಟಿಕ್ ಮೀನ್ ಅಲ್ಲಿ ನೋಡಿದ್ವಿ. ಇಫ್ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಮೀನ್ ಅಂತ ಇಲ್ಲಿ ಒಂದು ವರ್ಡ್ ಆಡ್ ಆಗ್ತಾ ಇದೆ. ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಮೀಡಿಯನ್ ಅಂತ ಇದೆ. ನಾವು ಡಿವಿಯೇಷನ್ಸ್ ಫ್ರಮ್ ಮೀನ್ ಅಂತ ಅಂದಿದಾಗ ಏನ್ ಮಾಡ್ತಿದ್ವಿ? ಪ್ರತಿಯೊಂದು ಸೀರೀಸ್ ಇಂದ ನಮ್ಮ ಮೀನ್ ಅನ್ನ ಕಳೀತಾ ಇದ್ವಿ. ಅವಾಗ ಸಮ್ ಟೋಟಲ್ ಏನಾಗತ್ತೆ ಅಂತ ಹೇಳಿದ್ದೆ? 0 ಬರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಏನ್ ಬರುತ್ತಂತೆ? ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಆಬ್ಸಲ್ಯೂಟ್ ಡಿವಿಯೇಷನ್ ತೆಗಿರಪ್ಪ. ಆಬ್ಸಲ್ಯೂಟ್ ಡಿವಿಯೇಷನ್ ನಮ್ಮ ಮೀಡಿಯನ್ ಇಂದ ತೆಗೆದಾಗ ಅದನ್ನ ಕೂಡಿದಾಗ ದ ಸಮ್ ಆಫ್ ಆಬ್ಸಲ್ಯೂಟ್ ಡಿವಿಯೇಷನ್ಸ್, ನೀನು ತೆಗೆದುಕೊಂಡಂತ ಆಬ್ಸಲ್ಯೂಟ್ ಡಿವಿಯೇಷನ್ಸ್ ವಿಲ್ ಬಿ ಮಿನಿಮಮ್ ಅಂತ. ಹಾಗಿದ್ರೆ ಏನಿದ್ರ ಅರ್ಥ? ಒಂದು ಉದಾಹರಣೆ ನೋಡೋಣ. ಈಗ ನನ್ನ ಹತ್ರ ಒಂದು ಸೀರೀಸ್ ಇದೆ, ಎಕ್ಸ್ ಅನ್ನೋ ಸೀರೀಸ್. ಮೀಡಿಯನ್ ನ ಕಂಡುಹಿಡಿಯಬೇಕಾದ್ರೆ ನಾವು ಮೊದಲು ಏನ್ ಮಾಡಬೇಕು? ಅರೇಂಜ್ಮೆಂಟ್ ಮಾಡ್ಕೋಬೇಕು. ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅರೇ ಅಂತ ಬರ್ಕೊಂಡಿದ್ದೀನಿ. ಅರೇ ಅಂದ್ರೆ ಏನು? ಅರೇಂಜ್ಮೆಂಟ್ಗೆ ನಾವು ಅರೇ ಅಂತ ಹೇಳೋದು. ಸಿಸ್ಟಮ್ಯಾಟಿಕ್ ಆಗಿ ಒಂದು ಅರೇಂಜ್ಮೆಂಟ್ ಮಾಡಿದೀವಿ ಅನ್ನುವಂಥ ಟೆಕ್ನಿಕಲ್ ವರ್ಡ್ ಅದು ಅರೇ ಅಂದ್ರೆ. ಅರೇ ಅಂತ ಬರ್ಕೊಂಡಿದ್ದೀನಿ, ಅರೇ. ಓಕೆ, ಸೊ ಇಲ್ಲಿ ನಾವು ಅಸೆಂಡಿಂಗ್ ಆರ್ಡರ್ ಬರೀಬೇಕು. 2 3 4 5 6 7 9 ಅಂತ ಬರ್ಕೊಂಡಿದ್ದೀನಿ. ನಂತರ ಫಾರ್ಮುಲಾ ನಮಗೆ ಗೊತ್ತುಂಟು, n+1 / 2 ವ್ಯಾಲ್ಯೂ. ಓಕೆ, ದೆನ್ ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ. n ಅಂತಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್, 7 ಅಬ್ಸರ್ವೇಷನ್ ಇಸ್ ದೇರ್, ಸೊ 8/2 ಬಂತು. ಪ್ಲಸ್ ಮಾಡಿದಾಗ ದೆನ್ ಮೀಡಿಯನ್ ಇಸ್ ಈಕ್ವಲ್ ಟು 5. ಯಾಕಂತಂದ್ರೆ 4th ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಲ್ವಾ? 4th ವ್ಯಾಲ್ಯೂ ನೋಡಿದಾಗ 1 2 3 4, ದಟ್ ಮೀನ್ಸ್ 5 ಇಸ್ ದ ಮೀಡಿಯನ್. ಈಗ ಡಿವಿಯೇಷನ್ ಫ್ರಮ್ ಮೀಡಿಯನ್ ಅಂತ ಕೂತ್ಕೊಳ್ಳೋದಾದ್ರೆ ಜಸ್ಟ್ x - m ಮಾಡಬೇಕಿತ್ತು. ಆದರೆ ಇಲ್ಲಿ ಆಬ್ಸಲ್ಯೂಟ್ ಡಿವಿಯೇಷನ್ ಅಂತ ಇದೆ. ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಅಂತಂದ್ರೆ ಬೈ ಯೂಸಿಂಗ್ ದಿಸ್ 2 ಬಾರ್ಸ್. ಈ 2 ಬಾರ್ಸ್ ನಾವು ಏನಂತ ಕರಿತೀವಿ ಅಂತಂದ್ರೆ ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಡ್ಯುಲಸ್ ಫಂಕ್ಷನ್ಸ್ ಅಂತ. ಓಕೆ, ಈ ಮಾಡ್ಯುಲಸ್ ಫಂಕ್ಷನ್ಸ್ ಏನ್ ಮಾಡುತ್ತೆ ನಾನು ಹೇಳ್ತೀನಿ. ಜಸ್ಟ್ ಈಗ ಇದನ್ನ ಬರ್ಕೊಳ್ಳಿ. 2 ಬಾರ್ಸ್ ಏನಂತೀವಿ? ಮಾಡ್ಯುಲಸ್ ಫಂಕ್ಷನ್ಸ್. ಬೈ ಯೂಸಿಂಗ್ ದ ಮಾಡ್ಯುಲಸ್ ಫಂಕ್ಷನ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್. ಓಕೆ, ಜಸ್ಟ್ ಈ ಬಾರ್ಸ್ ಇರಲಿಲ್ಲ ಅಂದ್ರೆ ಅದು ಡಿವಿಯೇಷನ್ ಆಗ್ತಿತ್ತು. ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಆಗ್ಬೇಕಂದ್ರೆ ನಮಗೆ 2 ಬಾರ್ಸ್ ಬೇಕು. ಆ ಬಾರ್ಸ್ಗೆ ಮಾಡ್ಯುಲಸ್ ಫಂಕ್ಷನ್ಸ್ ಅಂತೀವಿ. ದಟ್ ಮೀನ್ಸ್ ಬೈ ಯೂಸಿಂಗ್ ಮಾಡ್ಯುಲಸ್ ಫಂಕ್ಷನ್ಸ್ ವಿ ಕ್ಯಾನ್ ಗೆಟ್ ದಿ ಅಬ್ಸಲ್ಯೂಟ್ ಡಿವಿಯೇಷನ್. ಓಕೆ, ಈಗ x ಅಂದ್ರೆ ಏನು? 2 ಅಲ್ವಾ? 2 ಮೈನಸ್ ನಮ್ಮ ಮೀಡಿಯನ್ ಎಷ್ಟು? 5. ದೆನ್ 3 ಮೈನಸ್ 5, then 4 minus 5, then 5 minus 5, then 6 minus 5, then 7 minus 5, then 9 minus 5. ಇದೇನ್ ಮಾಡ್ಬೇಕು ನಾವು? ಖಾಲಿ ಡಿವಿಯೇಷನ್ ತೆಗೆಯೋದಲ್ಲ, ಅಬ್ಸಲ್ಯೂಟ್ ಡಿವಿಯೇಷನ್ ತೆಗಿಬೇಕು ಬೈ ಯೂಸಿಂಗ್ 2 bars. that nothing but modulus functions. ಈಗ 2 minus 5 ಆಕ್ಚುಲಿ ಏನ್ ಬರುತ್ತೆ? 2 minus 5 ಮೈನಸ್ ಏನ್ ಬರಬೇಕು? -3 ಬರಬೇಕು. ಬಟ್ ಮಾಡ್ಯುಲಸ್ ಫಂಕ್ಷನ್ಸ್ ಏನ್ ಮಾಡುತ್ತೆ? ಮೈನಸ್ ಇದ್ದದನ್ನ ಪ್ಲಸ್ ಆಗಿ ಮಾರ್ಪಡಿಸುತ್ತೆ. ಅರ್ಥ ಆಯ್ತಾ? 3 - 5 ಏನ್ ಮಾಡುತ್ತೆ? -2 ಬರಬೇಕು ಆಕ್ಚುಲಿ ನಾವು ಡಿವಿಯೇಷನ್ಸ್ ತೆಗೆದಾಗ. ಬಟ್ ಇಲ್ಲಿ ಮಾಡ್ಯುಲಸ್ ಫಂಕ್ಷನ್ಸ್ ಏನ್ ಮಾಡುತ್ತೆ? ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ದಟ್ ಮೀನ್ಸ್ ದಟ್ ಈಸ್ 2. ದೆನ್ 4 - 5 ಅಂತ ಬಂದಾಗ -1 ಅಂತ ಬರಬೇಕು ಆನ್ಸರ್. ಬಟ್ ಮಾಡ್ಯುಲಸ್ ಫಂಕ್ಷನ್ಸ್ +1 ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. 5 - 5 = 0. ದೆನ್ 6 - 5 ಏನ್ ಬರುತ್ತೆ? ಪ್ಲಸ್ ಬರುತ್ತೆ, +1 ಬರುತ್ತೆ. ಆದರೆ ಮಾಡ್ಯುಲಸ್ ಫಂಕ್ಷನ್ಸ್ ಯಾವತ್ತೂ ಪಾಸಿಟಿವ್ ಅನ್ನ ನೆಗೆಟಿವ್ ಮಾಡೋದಿಲ್ಲ, ಆದರೆ ನೆಗೆಟಿವ್ ಅನ್ನ ಮಾತ್ರ ಪಾಸಿಟಿವ್ ಮಾಡುತ್ತೆ, ನೆನಪಿನಲ್ಲಿರಲಿ. ಸೊ 6 - 5 is 1. ದೆನ್ 7 - 5 is 2. ದೆನ್ 9 - 5 is 4. ಇದಿಷ್ಟನ್ನು ಆಡ್ ಮಾಡಿ ಏನ್ ಹೇಳ್ತಾ ಇದೆ? ದ ಸಮ್ ಆಫ್ ದ ಅಬ್ಸಲ್ಯೂಟ್ ಡಿವಿಯೇಷನ್ ವಿಲ್ ಬಿ ಮಿನಿಮಮ್ ಅಂತ ಹೇಳ್ತಾ ಇದೆ. ಏನಾದ್ರ ಅರ್ಥ ಹೇಳ್ತೀನಿ ಕೂಡಿ. 3 2 5 6 7 8 9 9 4 13. ಈಗ ಇದು ಏನಿದು? ಏನೋ ಒಂದು ರಿಸಲ್ಟ್ ಬಂತು. ಜಸ್ಟ್ ನಾವು ಡಿವಿಯೇಷನ್ಸ್ ಫ್ರಮ್ ದಿ ಮೀನ್ ತಗೊಂಡ್ರೆ 0 ಬರ್ತಿತ್ತು. ಬಟ್ ಇಲ್ಲಿ ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಫ್ರಮ್ ದಿ ಮೀಡಿಯನ್ ತಗೊಂಡಿದೀವಿ, ದಟ್ ಈಸ್ 13 ಬಂದಿದೆ. ಇದು ಏನು ಹೇಳುತ್ತೆ ಅಂತಂದ್ರೆ, ಇದೇ ರೀತಿ ನೀವು ಅಬ್ಸಲ್ಯೂಟ್ ಡಿವಿಯೇಷನ್ಸ್ ಫ್ರಮ್ ಮೀನ್ ತಗೊಳ್ಳಿ.
ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಅಂದರೆ ಬಾರ್ ಹಾಕೋಬೇಕು. ಓಕೆ, ಒಂದು ಆನ್ಸರ್ ಬರುತ್ತೆ ನಿಮಗೆ, ಅದೇನೋ ಒಂದು ಆನ್ಸರ್ ಬರುತ್ತೆ. ಓಕೆ, ದೆನ್ ಆಬ್ಸಲ್ಯೂಟ್ ಡಿವಿಯೇಷನ್ ಫ್ರಮ್ ಮೋಡ್ ತಗೊಳ್ಳಿ. ಮೋಡ್ ಅಂದ್ರೆ ಏನು? ಝೆಡ್ ಅಲ್ವಾ? ಓಕೆ, ಝೆಡ್ ತಗೊಳ್ಳಿ, ಒಂದು ಆನ್ಸರ್ ಬರುತ್ತೆ. ಈ ಮೂರರಲ್ಲಿ ನಿಮಗೆ ಅತಿ ಕಡಿಮೆ ಉಳ್ಳಂತಹ ವ್ಯಾಲ್ಯೂ ಯಾವ್ದಾಗಿರುತ್ತೆ ಅಂತಂದ್ರೆ ನೀವು ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಮೀಡಿಯನ್ ಆಗಿರುತ್ತೆ. ದಟ್ ಮೀನ್ಸ್ ಇದು ಇದಕ್ಕಿಂತ ಜಾಸ್ತಿ ಇರುತ್ತೆ. ಎರಡೂ ವ್ಯಾಲ್ಯೂಗಳು ಎಷ್ಟು ಬೇಕಾದ್ರೂ ಇರ್ಬೋದು, ಆದರೆ ಅತಿ ಕಡಿಮೆ ಉಳ್ಳಂತಹ ವ್ಯಾಲ್ಯೂ ಯಾವುದು ಒಳಗೊಂಡಿರುತ್ತೆ? ನಮ್ಮ ಮೀಡಿಯನ್ ಒಳಗೊಂಡಿರುತ್ತೆ. ದಟ್ ಮೀನ್ಸ್ ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಮೀಡಿಯನ್ ಅಂತ ಮಾಡಬೇಕು, ಆಬ್ಸಲ್ಯೂಟ್ ಡಿವಿಯೇಷನ್ ಟೇಕನ್ ಫ್ರಮ್ ದಿ ಮೀಡಿಯನ್ ಅಂತ ಮೀನ್ ಅಂತ ಮಾಡಬೇಕು, ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಮೋಡ್ ಅಂತ ಮಾಡಿ ಆ ಮೂರನ್ನು ಸಮ್ ಮಾಡಿದಾಗ ನಮಗೆ ಕಡಿಮೆ ಮಿನಿಮಮ್ ವ್ಯಾಲ್ಯೂ ಯಾವ್ದ್ರದ್ದು ಬಂದಿರುತ್ತೆ? ಆಬ್ಸಲ್ಯೂಟ್ ಡಿವಿಯೇಷನ್ಸ್ ಟೇಕನ್ ಫ್ರಮ್ ದಿ ಮೀಡಿಯನ್ದು ಬಂದಿರುತ್ತೆ ಅನ್ನುವಂಥ ಅರ್ಥ. ಈಗ ನಾವು ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ನ ರಿಲೇಷನ್ಶಿಪ್ನ ನೋಡೋಣ. ಈಗಾಗಲೇ ನಾವು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಇಫ್ ಆಲ್ ಅಬ್ಸರ್ವೇಷನ್ ಇನ್ ದ ಸೀರೀಸ್ ಆರ್ ಕಾನ್ಸ್ಟೆಂಟ್ ದೆನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆಲ್ಸೋ ಬಿ ಕಾನ್ಸ್ಟೆಂಟ್ ಅಂತ ತಿಳ್ಕೊಂಡ್ವಿ. ಅಬ್ಸರ್ವೇಷನ್ ಕಾನ್ಸ್ಟೆಂಟ್ ಇಲ್ದಿದ್ದಾಗ ಏನು ರಿಲೇಷನ್ಶಿಪ್ ಬರುತ್ತೆ ಅನ್ನೋದು ನೋಡುವಾಗ ನಮಗೆ ಡಿಸ್ಟ್ರಿಬ್ಯೂಷನ್ಸ್ ಅಂತ ನೋಡುವಾಗ ಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಆ್ಯಂಡ್ ಅಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳ್ತೀವಿ. ಈ ಅಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ನೇ ನಾವು ಸ್ಕೀವ್ಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತಲೂ ಕರಿತೀವಿ. ಏನಿದು ಸಿಮ್ಯಾಟ್ರಿಕಲ್, ಅಸಿಮ್ಯಾಟ್ರಿಕಲ್ ಮತ್ತು ಸ್ಕೀವ್ಡ್ ಡಿಸ್ಟ್ರಿಬ್ಯೂಷನ್ಸ್ ಅಂತಂದರೆ ಇದಕ್ಕೆ ಒಂದು ಸಣ್ಣ ಚಾಪ್ಟರ್ ಇದೆ, ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಈಗ ಜಸ್ಟ್ ನಾವು ಈ ಅಸಿಮ್ಯಾಟ್ರಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದಾಗ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಸ್ಕೀವ್ಡ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದಾಗ ನಮ್ಮ ಮೀನ್, ಮೀಡಿಯನ್, ಮೋಡಿನ ಸಂಬಂಧ ಏನು ಅನ್ನುವಂಥದ್ದು ಜಸ್ಟ್ ಆ ಒಂದು ಈಕ್ವೇಷನ್ಸ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಸ್ಕೀವ್ಡ್ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಡಿಟೈಲ್ ಡಿಸ್ಕಸ್ ಮಾಡೋಣ. ಈಗ ನೀವು ಜಸ್ಟ್ ನೀವು ಮಾಡಬೇಕಾಗಿರೋದೇನು? ಈಕ್ವೇಷನ್ಸ್ನ ಬಾಯ್ ಮಾಡೋದು ಅಷ್ಟೇ. ಓಕೆ, ಫಾರ್ ಎ ಮಾಡರೇಟ್ ಸ್ಕೀವ್ಡ್ ಡಿಸ್ಟ್ರಿಬ್ಯೂಷನ್ಸ್ ದ ಎಂಪರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಏನಾಗಿರುತ್ತೆ ಅಂತಂದರೆ ಮೀನ್ ಮತ್ತು ಮೋಡಿನ ಡಿಫರೆನ್ಸ್ ದೆನ್ ಮೀನ್ ಮತ್ತು ಮೀಡಿಯನ್ನ ಡಿಫರೆನ್ಸ್ ಇಂಟು 3. ಜಸ್ಟ್ ಮೀನ್ ಮೈನಸ್ ಮೋಡ್ ದೆನ್ ಮೀನ್ ಮೈನಸ್ ಮೀಡಿಯನ್ ಇಂಟು 3. ಇದು ಅವುಗಳ ನಡುವಿನ ಸಂಬಂಧ. ಓಕೆ, ಈ ಒಂದು ಈಕ್ವೇಷನ್ಸ್ನ ಇಟ್ಕೊಂಡು ಅನೇಕ ಫಾರ್ಮುಲಾಸ್ಗಳು ಡಿಸೈನ್ ಆಗಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅನೇಕ ಫಾರ್ಮುಲಾಗಳು ಡಿಸೈನ್ ಆಗಿರೋದು ಯಾವುದರ ಮುಖಾಂತರ? ಈ ಈಕ್ವೇಷನ್ಸ್ನ ಮುಖಾಂತರ. ಹಾಗಾಗಿ ಆ ಫಾರ್ಮುಲಾಸ್ಗಳನ್ನು ಯಾವುದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಡಿ, ಈ ಈಕ್ವೇಷನ್ಸ್ನ ಮಾತ್ರ ನೆನಪಿಟ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ನೀವು ಓದೋದಿಲ್ಲ, ತುಂಬ ಸಬ್ಜೆಕ್ಟನ್ನು ಓದೋದ್ರಿಂದ ಎಷ್ಟೊಂದು ಫಾರ್ಮುಲಾ ನೆನಪಿಟ್ಕೊಳ್ತೀರಾ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ ಈ ಥರ ವಿಷಯಗಳಲ್ಲಿ. ಈಗ ಒಂದು ಉದಾಹರಣೆಯನ್ನು ನೋಡಿ. 500 ಜನ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಇದ್ದಾರೆ, ಅವರ ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಅವರ ಮಾರ್ಕ್ಸ್ನ ಸರಾಸರಿ ದಟ್ ಮೀನ್ಸ್ ಮೀನನ್ನು ಫೈಂಡ್ ಔಟ್ ಮಾಡಿರ್ತೀರ, ದಟ್ ಈಸ್ 60. ಓಕೆ, ದೆನ್ ಮೀಡಿಯನ್ನ ಫೈಂಡ್ ಔಟ್ ಮಾಡಿರ್ತೀರ, ದಟ್ ಈಸ್ 56. ದೆನ್ ಮೋಡ್ ಯು ಹ್ಯಾವ್ ಟು ಫೈಂಡ್ ಔಟ್, ಮೋಡನ್ನು ಫೈಂಡ್ ಔಟ್ ಮಾಡಿ ಅಂತ. ಇದಕ್ಕೆ ಮೋಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಗೊತ್ತಾ? Z ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಅಂತ. ಇದನ್ನು ನೀವು ನೆನಪಿಟ್ಕೊಂಡಿದ್ರೆ ಓಕೆ ಮಾಡ್ಬೋದಿತ್ತು. ಆದರೆ ಈ ಫಾರ್ಮುಲಾ ಡಿಸೈನ್ ಆಗಿದ್ದು ಯಾವುದರ ಮೇಲೆ ಗೊತ್ತಾ? ಈ ಒಂದು ಈಕ್ವೇಷನ್ಸ್ನ ಮೇಲೆ. ಹಾಗಾಗಿ ಈ ಫಾರ್ಮುಲಾವನ್ನು ನೀವು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದನ್ನು ನೆನಪಿಟ್ಕೊಳ್ಬೇಡಿ. ಜಸ್ಟ್ ಈ ಒಂದು ಈಕ್ವೇಷನ್ಸ್ನ ನೆನಪಿಟ್ಕೊಳ್ಳಿ. ಈಗ ಇದು ಈಕ್ವೇಷನ್ಸಿಗೆ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆಗಲೂ ನೀವು ಸೇಮ್ ಆನ್ಸರ್ ಪಡ್ಕೊಳ್ತೀರಾ. ಆರ್ ಎಲ್ಸ್ ನೀವೀಗ ಬರೋದಂಥ ಫಾರ್ಮುಲಾಗಾದರೂ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಆಗಲೂ ಕೂಡ ನೀವು ಸೇಮ್ ಆನ್ಸರ್ ಬರುತ್ತೆ. ಈಗ ಬನ್ನಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಮೀನ್ ಎಷ್ಟು? 60 ಮೈನಸ್ Z ಈಕ್ವಲ್ಸ್ 3 ಇಂಟು ಮೀನ್ ಅಂತಂದರೆ 60 ಮೈನಸ್ ಮೀಡಿಯನ್ ಅಂತಂದರೆ 56. ಇವೆರಡನ್ನ ಕಳೀರಿ, ಇಲ್ಲಿರುವಂಥವ್ರನ್ನ 60 ಮೈನಸ್ 56 ದಟ್ ಈಸ್ 4 ಇಂಟು 3 ಈಕ್ವಲ್ಸ್ 60 ಮೈನಸ್ Z. 3 4 12 ಈಕ್ವಲ್ಸ್ Z ಮೈನಸ್ 60. ದೆನ್ 60 ಇಲ್ಲಿರುವಂಥ 12 ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ 12 ಆಗ್ತಾನೆ. ಮೈನಸ್ 12 ಮೈನಸ್ Z ಈಕ್ವಲ್ಸ್ 0. 60ರಿಂದ 12 ಕಳೆದ್ರೆ 48. ದೆನ್ ಮೈನಸ್ Z ಇದನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ Z ಆಗ್ತಾನೆ. Z ಈಕ್ವಲ್ಸ್ 48. ಓಕೆ, ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಈ ಒಂದು ಈಕ್ವೇಷನ್ಸ್ನ ಕಲ್ತ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ. ಫಾರ್ಮುಲಾಸ್ಗಳು ಇನ್ನೂ ಅನೇಕ ಇದ್ರ ಮೇಲೆ ಅನೇಕ ಫಾರ್ಮುಲಾಗಳಿದೆ, ಅದನ್ನು ನೆನಪಿಟ್ಕೊಳ್ಬೇಡಿ. ಜಸ್ಟ್ ಈ ಒಂದು ಈಕ್ವೇಷನ್ಸ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ.